ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ. ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು KSET 2016ನಲ್ಲಿ ನಡೆದ ಪೇಪರ್ 1 ಪತ್ರಿಕೆಯ 51ರಿಂದ 60ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡ್ತಾ ಇದ್ದೀವಿ. ಈಗಾಗಲೇ ನಾವು 5 ವಿಡಿಯೋಗಳಲ್ಲಿ 1ರಿಂದ 50ರವರೆಗಿನ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡಿದ್ದೀವಿ. ಮತ್ತು ಈಗಾಗಲೇ ನಾವು KSET 2020 ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡಿದ್ದೀವಿ. 2018 ಪ್ರಶ್ನೆ ಪತ್ರಿಕೆಯನ್ನು ಡಿಸ್ಕಸ್ ಮಾಡಿದ್ದೀವಿ. 2017 ಪ್ರಶ್ನೆ ಪತ್ರಿಕೆಯನ್ನು ಕೂಡ ಡಿಸ್ಕಸ್ ಮಾಡಿದ್ದೀವಿ. ಇವತ್ತು ಈ 2016 ಕ್ವಶನ್ ಪೇಪರ್ ಕೂಡ ನಾವು ಮುಗಿಸ್ತಾ ಇದ್ದೀವಿ. ಅದೇ ರೀತಿ ಫ್ರೆಂಡ್ಸ್, ನಾವು 5 ಜುಲೈ 2021ರಿಂದ ನ್ಯೂ ಬ್ಯಾಚನ್ನು ಆರಂಭ ಮಾಡ್ತಾ ಇದ್ದೀವಿ. ಈ ಒಂದು ಬ್ಯಾಚ್ಗೆ ನೀವು ಸೇರಿಕೊಳ್ಳಲು ಗ್ಲೋಬಲ್ ಆನ್ಲೈನ್ ಯೂನಿವರ್ಸಿಟಿ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಕೂಡ ಜಾಯ್ನ್ ಆಗ್ಬೋದು, ಅಥವಾ ನೇರವಾಗಿ ವಾಟ್ಸಪ್ ಗ್ರೂಪ್ನಲ್ಲಿಯೂ ಕೂಡ ಜಾಯ್ನ್ ಆಗ್ಬೋದು. ಈ ಒಂದು ನ್ಯೂ ಬ್ಯಾಚ್ನಲ್ಲಿ ನಿಮಗೆ ಡೈಲಿ 2 ಟೆಸ್ಟ್ಗಳನ್ನು ನೀಡಲಾಗ್ತದೆ. ಪ್ರತಿಯೊಂದು ಯೂನಿಟ್ ಬಗ್ಗೆ ನೋಟ್ಸನ್ನು ನೀಡಲಾಗ್ತದೆ. ಪ್ರತಿಯೊಂದು ಯೂನಿಟ್ನ ಮೇಲೆ MCQಗಳನ್ನು ನೀಡಲಾಗ್ತದೆ. ಸೊ ಅದೇ ರೀತಿ ಫ್ರೆಂಡ್ಸ್, ಡೀಟೇಲ್ ಆಗಿ ನಾವು ನೋಡಿದರೆ ಕರ್ನಾಟಕ ಸೆಟ್ ಟೆಸ್ಟ್ ಸೀರೀಸ್ 2021 ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನಿಮಗೆ ಪೇಪರ್ 1 ಪ್ರಿಪ್ರೇಷನ್ ಸಲುವಾಗಿ 40 ಮಾಕ್ ಟೆಸ್ಟ್ಗಳನ್ನು ನೀಡ್ತಾ ಇದ್ದೀವಿ. ವಿ ಆರ್ ಪ್ರೊವೈಡಿಂಗ್ 40 ಮಾಕ್ ಟೆಸ್ಟ್ ಫಾರ್ ಪೇಪರ್ 1 ಪ್ರಿಪ್ರೇಷನ್. ಅದೇ ರೀತಿ ಟೆಸ್ಟನ್ನು ಅಟೆಂಡ್ ಆದ ನಂತರ ಸೊಲ್ಯೂಷನ್ PDF ಅನ್ನು ನೀಡಲಾಗ್ತದೆ. ಆಫ್ಟರ್ ಅಟೆಂಡಿಂಗ್ ದ ಟೆಸ್ಟ್ ವಿಲ್ ಗೆಟ್ ದಿ ಸೊಲ್ಯೂಷನ್ PDF. ದೆನ್ 1000 MCQs PDF ಅನ್ನು ನೀಡ್ತಾ ಇದ್ದೀವಿ. ನೋಟ್ಸ್ you will get on each unit. So your study material will be provided in English and also in Kannada at just 999. Okay, if you want to join for this course, you can contact these numbers. Then friends, ನೀವೇನಾದರೂ ಈ 40 ಟೆಸ್ಟ್ಗಳನ್ನು ಅಟೆಂಡ್ ಆದರೆ 2000 MCQ ಪ್ರಿಪ್ರೇಷನ್ನ ಮಾಡ್ತೀರಿ. ನಮ್ಮ 1000 MCQ PDF ನಿಂದ 1000 MCQಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ನೀವೇನಾದರೂ ನಮ್ಮ ಎಲ್ಲ ವಿಡಿಯೋ ಲೆಕ್ಚರ್ಸನ್ನು ಫಾಲೋ ಮಾಡಿದ್ರೆ ಸುಮಾರು 3000 MCQಗಳಿಗೆ ನೀವು ಪ್ರಿಪ್ರೇಷನನ್ನು ಮಾಡ್ತೀರಿ. ಸೊ ಹೀಗಾಗಿ ಇಲ್ಲಿ ಈ ಒಂದು ಕ್ರ್ಯಾಶ್ ಕೋರ್ಸ್ನಲ್ಲಿ ನೀವು ಸುಮಾರು 6000 MCQಗಳಿಗೆ ಪ್ರಿಪ್ರೇಷನನ್ನು ಮಾಡ್ತೀರಿ. ಸೊ ದೀಸ್ ಟೆಸ್ಟ್ ಆರ್ ವೆರಿ ಹೆಲ್ಪ್ಫುಲ್ ಟು ಬೂಸ್ಟ್ ಯುವರ್ ಪೇಪರ್ 1 ಪ್ರಿಪ್ರೇಷನ್. ಐ ಬಿಲೀವ್ ಯು ಅಟೆಂಡ್ ದೀಸ್ ಟೆಸ್ಟ್ ಯು ಕ್ಯಾನ್ ಸ್ಕೋರ್ ಮೋರ್ ದೆನ್ 75 in paper 1. So I wish all the best to all. Let us move to the questions. Question number 51. If the first day of the September 2003 is a Sunday, then what day was 15th August 2003? Yes, first day of September is Sunday. Then what was the day on 15th August? ಸೆಪ್ಟೆಂಬರ್ 2003ರ ಮೊದಲನೇ ದಿನವು ಭಾನುವಾರವಾದರೆ ಮುಂದಿನ ಆಗಸ್ಟ್ 15ರಂದು 2013ರಂದು ಯಾವ ದಿನವಾಗಿರ್ತಾ ಇದೆ? ಫ್ರೆಂಡ್ಸ್, ಇವಾಗ ಇನ್ನು ಸ್ವಲ್ಪ ನಾವು ಕ್ವಶನ್ ಪೇಪರ್ ಪ್ಯಾಟರ್ನನ್ನು ನೋಡಿದರೆ ಈ ಕ್ಯಾಲೆಂಡರ್ ಮೇಲೆ ಕ್ವಶನ್ಸ್ಗಳು ಬರ್ತಾ ಇಲ್ಲ. ಬಟ್ ಆದರೂ ನಾವು ಪ್ರಿಪ್ರೇಷನನ್ನು ಮಾಡಲೇಬೇಕಾಗ್ತದೆ. ಬಂದರೂ ಬರ್ಬೋದು. ಸೊ ಆಪ್ಷನ್ ಎ ಇಸ್ ಮಂಡೇ, ಆಪ್ಷನ್ ಬಿ ಟ್ಯೂಸ್ಡೇ, ಆಪ್ಷನ್ ಸಿ ವೆನಸ್ಡೇ, ಆಪ್ಷನ್ ಡಿ ಥರ್ಸ್ಡೇ. ಸೊ ಲೆಟ್ ಅಸ್ ಸಿ. ಫಸ್ಟ್ ಡೇ, ಎಸ್, ಫಸ್ಟ್ ಡೇ ಆಫ್ September is Sunday, right? First day of September is Sunday, and so 31st Friday will be Saturday. Yes, 31st Saturday will be 31st August will be Saturday. ಹೌದಲ್ಲ? ಮೊದಲನೇ ದಿನ ಸೆಪ್ಟೆಂಬರ್ನಲ್ಲಿ ರವಿವಾರ ಆಗ್ತದೆ. ಅದೇ ರೀತಿ 31 ಆಗಸ್ಟ್ ಶನಿವಾರ ಆಗ್ತದೆ. ಹೀಗಾಗಿ 30 ಆಗಸ್ಟ್ ವಿಲ್ ಬಿ ಫ್ರೈಡೇ. ಎಸ್, 30 ಆಗಸ್ಟ್ ವಿಲ್ ಬಿ ಫ್ರೈಡೇ. 30 ಆಗಸ್ಟ್ ಶುಕ್ರವಾರ ಆಗಿರ್ತದೆ. ಅದೇ ರೀತಿ 7 days, 1 week ತಗೊಳ್ಳೋಣ. 23rd ಆಗಸ್ಟ್ ವಿಲ್ ಬಿ ಫ್ರೈಡೇ, ಆ್ಯಂಡ್ ಆಫ್ಟರ್ 7 days ಅಗೇನ್ 16 ಆಗಸ್ಟ್ ವಿಲ್ ಬಿ ಫ್ರೈಡೇ. Yes, if 16 August is Friday, then 15th August will be Thursday. ಹೌದಲ್ಲ? ಇಲ್ಲಿ 16 ಆಗಸ್ಟ್ ಫ್ರೈಡೇ ಆಗಿದೆ. ಹೀಗಾಗಿ 15th August ಥರ್ಸ್ಡೇ ಆಗ್ತದೆ. ಸೊ ಹಿಯರ್ ಆಪ್ಷನ್ ಡಿ ಥರ್ಸ್ಡೇ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಗುರುವಾರ ಸರಿಯಾದ ಉತ್ತರ. ಎಸ್, ಕ್ವೆಶ್ಚನ್ ನಂಬರ್ 52. If A is the father of C, yes, if A is the father of C, then D is the daughter of B. D is the daughter of B. E is the wife of C, and A is married to B. Then how E is related to B? Option A sister, option B daughter, option C daughter-in-law, option D mother. ಎಸ್, ಒಂದು ವೇಳೆ ಎ ಯು ಸಿಯ ತಂದೆಯಾದರೆ ಡಿ ಯು ಬಿಯ ಮಗಳು,
ಇ ಯು ಸಿ ಯ ಹೆಂಡತಿಯಾಗಿದ್ದು ಮತ್ತು ಎ ಯು ಬಿ ಯನ್ನು ವಿವಾಹವಾಗಿದ್ದರೆ ಇ ಯು ಬಿಗೆ ಹೇಗೆ ಸಂಬಂಧಿ? ಸಹೋದರಿ, ಮಗಳು, ಸೊಸೆ, ತಾಯಿ. Yes, let us try to solve it. Okay, friends. See here, if A is the father of B, C. Sorry. Okay, A is the father of C. A ಯು C ಯ ತಂದೆಯಾಗಿದ್ದಾರೆ. Okay. If A is the father of C. Yes, A is father here. A is the father of C. Yes, C is the son of A. Yes, next. D is the daughter of B. D is the daughter of B. Yes, let us go forward. E is the wife of C. Yes, let us take this. E is the wife of C. Yes, E is wife of C. Okay, E is wife of C. E ಯು ಸಿ ಅವರ ಹೆಂಡತಿಯಾಗಿದ್ದಾರೆ. Yes, E is the wife of C. The next sentence is A is married to B. Yes, A is married to B. Okay, A is married to B. So B is the wife of A. Yes, A B ಅವರೊಂದಿಗೆ ವಿವಾಹವಾಗಿದ್ದಾರೆ. ಹಾಗಾಗಿ ಬಿ ಅವರು ಎ ಅವರ ಹೆಂಡತಿಯಾಗಿದ್ದಾರೆ. ನೆಕ್ಸ್ಟ್ ಇಲ್ಲಿ ಒಂದು ಸೆಂಟೆನ್ಸ್ ಬಿಟ್ಟಿದ್ವಿ. ಡಿ ಇಸ್ ದ ಡಾಟರ್ ಆಫ್ ಬಿ. ಎಸ್, ಡಿ ಏನಿದ್ದಾರೆ, ಡಿ ಇಸ್ ದ ಡಾಟರ್ ಆಫ್ ಬಿ. ಕರೆಕ್ಟ್, ಡಿ ಇಸ್ ದ ಡಾಟರ್ ಆಫ್ ಬಿ. ಎಸ್, D is the daughter of B. Then how E is related to B? ಹಾಗಾದರೆ E ಯು B ಅವರಿಗೆ ಹೇಗೆ ಸಂಬಂಧಿಯಾಗಿದ್ದಾರೆ? Yes friends, see here, A is father of C and B is wife of A. Just please try to remember it. A is father of B and husband of B. So A is father of C and B is wife of A. Yes, it means that C is son of A and also C is son of B, right? So son's wife is, yes, son's wife, what will be the relation? Yes, daughter-in-law is the correct answer. Yes, I hope it is clear. A is the father of C and A's wife is B. So C's parents are A and B. A is the father, B is the wife. And who is E here? E is wife of C. Right, E is wife of C. Means son's wife will be daughter-in-law. So the relationship between E and B is daughter-in-law. So option C, daughter-in-law is the correct answer. Yes, ಕನ್ನಡದಲ್ಲಿಯೂ ತಿಳಿದಂತ ಭಾವಿಸಿದ್ದೀನಿ. ಇಲ್ಲಿ ಎ ಯು ಸಿ ಅವರ ತಂದೆಯಾಗಿದ್ದಾರೆ. ಅದೇ ರೀತಿ ಬಿ ಅವರು ಎಯ ಹೆಂಡತಿಯಾಗಿದ್ದಾರೆ. ಹೀಗಾಗಿ ಸಿ ಎಂಬುವರು ಎ ಮತ್ತು ಬಿ ಯ ಮಗನಾಗಿದ್ದಾರೆ. ಹಾಗಾಗಿ ಸಿ ಅವರ ತಾಯಿಯರು ಬಿ. ಅದೇ ರೀತಿ ಇ ಅವರು ಏನಾಗಿದ್ದಾರೆ, ಸಿ ಯ ಹೆಂಡತಿಯಾಗಿದ್ದಾರೆ. ಹೀಗಾಗಿ ಬಿ ಅವರ ಮಗನ ಹೆಂಡತಿ, ಬಿ ಅವರಿಗೆ ಏನಾಗ್ತಾರೆ, ಸೊಸೆ ಆಗ್ತಾರೆ. ಸೊ ಹೀಗಾಗಿ ಇಲ್ಲಿ ಆಪ್ಷನ್ ಸಿ ಏನಿದೆ, ಸೊಸೆ ಸರಿಯಾದ ಉತ್ತರ ಆಗಿದೆ. Yes, let us see the next question. Question number 53. If the error of 2% is made in the side of the length of a square, then percentage error in the perimeter of the square will be A0, B2, C4, D8.
ಚೌಕದ ಒಂದು ಬದಿಯ ಉದ್ದದಲ್ಲಿ ಶೇಕಡ 2ರಷ್ಟು ತಪ್ಪು ಮಾಡಿದರೆ ಚೌಕದ ಪರಿಧಿ ಅಥವಾ ಸುತ್ತಳತೆಯಲ್ಲಿ ಆಗುವ ಶೇಕಡ ತಪ್ಪು ಎಷ್ಟು? A0, B2, C4, D8. So let us solve it. Okay. Side of square is decreased by 2%. Yes, side of square is decreased by 2%. ಪ್ರಶ್ನೆಯಲ್ಲಿ ನೀಡಿದರೆ ಚೌಕದ ಒಂದು ಬದಿಯಲ್ಲಿ ಶೇಕಡ 2ರಷ್ಟು ತಪ್ಪು ಮಾಡಿದರೆ the error is made of 2%. Yes, so perimeter of square we know. How to find the perimeter of the side? 4 into side. Yes, there will be 4 sides, so 4 into side, and side is not given here, so let us keep. Let the side of square is equal to 100. Yes, let this ಇದನ್ನು ನಾವು ಅಸ್ಯೂಮ್ ಮಾಡಿದ್ದೀವಿ, ಸೈಡ್ ಅನ್ನು 100 ಅಂತ ಇಟ್ಕೊಂಡಿದ್ದೀವಿ, and side of square is decreased by 2%. Yes, right, side of square is decreased by 2%. In question only it is given. Yes, perimeter ಅನ್ನು ಹೇಗೆ ಕಂಡುಹಿಡಿತೀವಿ? 4 into ಸೈಡ್ ಇಲ್ಲಿ ಕೊಟ್ಟಿಲ್ಲ, ಹೀಗಾಗಿ ನಾವು 100 ಅಂತ ಇಟ್ಕೊಂಡಿದ್ದೀವಿ. ಅದೇ ರೀತಿ ಸೈಡ್ ಆಫ್ ಸ್ಕ್ವೇರ್ನಲ್ಲಿ ಎಷ್ಟು ತಪ್ಪಾಗಿದೆ? ಇಲ್ಲಿ 2%. ಸೊ ಸೈಡ್ ಆಫ್ ಸ್ಕ್ವೇರ್ ಈಸ್ ಡಿಕ್ರೀಸ್ಡ್ ಬೈ 2%. ಹಾಗಾದರೆ ಇದರಲ್ಲಿ ನಾವು 2% ಅನ್ನು ಕಡಿಮೆ ಮಾಡಬೇಕು. ಸೊ 2/100 ಮಲ್ಟಿಪ್ಲೈಡ್ ಬೈ 100, it will be 2. Next, the side of square is equal to 100 minus 2, because the 2% ಅಂದರೆ 2 ಬತ್ತು, ಹೌದಲ್ಲ? 2% means 2 here. So 100 minus 2 is equal to 98. So now let us apply this perimeter formula. So perimeter of the square is equal to 4 into 100. It is original before decreasing of 2%. So 4 into 100 is equal to 400 is the original perimeter size. Then when the square is decreased by 2%, yes, the perimeter is equal to 4 into 98, because 2% decrease means 100 minus 2, it is 98. So perimeter of the new square is equal to 4 into 98, that is 392. Yes, now let us find the difference between original perimeter of the square and new perimeter of the square. So the difference between perimeter of original square and the new square, 2% ತಪ್ಪು ಮಾಡೋಕ್ಕಿಂತ ಮೊದಲು ಈ ಒಂದು ಸ್ಕ್ವೇರ್ನ ಸೈಜ್ ಎಷ್ಟಿತ್ತು? 400. 2% ತಪ್ಪಾದಮೇಲೆ 392. ಹಾಗಾಗಿ ಡಿಫ್ರೆನ್ಸ್ ಏನಿದೆ ಇಲ್ಲಿ 8. ಸೊ ದ ಡಿಫ್ರೆನ್ಸ್ ಈಸ್ 8 here. So now let us see percentage of the reduction in perimeter of the square is equal to this is the difference, 8 divided by 400, original size of the square, into 100. 8 divided by 400 into 100. So the answer will be 2%. So option B is the correct answer. So ಇಲ್ಲಿ ಆಪ್ಷನ್ ಬಿ 2 ಏನಾಗಿದೆ? ಸರಿಯಾದ ಉತ್ತರ ಆಗಿದೆ. Yes, I hope you understood it. Let us move to the next question. Yes, 54 to 60. Sorry, question number 54. Yes, question number 54 is, what is the average working hours of an employee in a factory based on the following working hours distribution? Number of working hours: 3 to 5, 5 to 7, 7 to 9, 9 to 11. ಕೆಳಗೆ ಕೊಟ್ಟಿರುವ ಕೆಲಸದ ಅವಧಿಯ ಹಂಚಿಕೆ ಆಧಾರದಲ್ಲಿ ಫ್ಯಾಕ್ಟರಿಯ ಒಬ್ಬ ನೌಕರನ ಸರಾಸರಿ ಕೆಲಸದ ಅವಧಿ ಎಷ್ಟು? ಎಸ್, ಆವರೇಜ್ ಕಂಡು ಹಿಡಿಯೋದು ನಿಮಗೆಲ್ಲ ಗೊತ್ತಿದೆ. ಎಸ್, ಇಲ್ಲಿ ಸರಿಯಾದ ಉತ್ತರ ಎಷ್ಟು ಬರ್ತದೆ? 7.2 ಆವರೇಜ್ ಬರ್ತದೆ. ಎಸ್, ಹಿಯರ್ ದ ರೈಟ್ ಆನ್ಸರ್ ವಿಲ್ ಬಿ ಆಪ್ಷನ್ ಬಿ, 7.8. ಎಸ್, ಹಿಯರ್ ಜಸ್ಟ್ ವಿ ಹ್ಯಾವ್ ಟು ಫೈಂಡ್ ದಿ average of working hours. Yes, next question number 55 to 60 based on the following data. ಎಸ್, 55ರಿಂದ 60ರವರೆಗಿನ ಪ್ರಶ್ನೆಗಳಿಗೆ ನಾವು ಡೇಟಾ ಇಂಟರ್ಪ್ರಿಟೇಷನ್ ಇದೆ, ಇದನ್ನು ನಾವು ಬಿಡಿಸಬೇಕು. ಎಸ್, ಲೆಟ್ ಅಸ್ ಸಿ. ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್ ಫಾರ್ ಆನ್ ಎಕ್ಸಾಮಿನೇಷನ್ 7553. ಪರೀಕ್ಷೆಗೆ ಹಾಜರಾದ ಒಟ್ಟು ಅಭ್ಯರ್ಥಿಗಳ ಸಂಖ್ಯೆ ಎಷ್ಟು? 7553. ಟೋಟಲ್ ನಂಬರ್ ಆಫ್ ಸಬ್ಜೆಕ್ಟ್ಸ್ ಇನ್ ದ ಕೋರ್ಸ್ 5. ಪರೀಕ್ಷೆಯಲ್ಲಿರುವ
ಒಟ್ಟು ವಿಷಯಗಳ ಸಂಖ್ಯೆ ಎಷ್ಟು? 5. ನೆಕ್ಸ್ಟ್, ದೋಸ್ ಹೂ ಗಾಟ್ ಪಾಸ್ ಮಾರ್ಕ್ಸ್ ಇನ್ ಆಲ್ ದ ಸಬ್ಜೆಕ್ಟ್ಸ್. ಎಲ್ಲ ವಿಷಯಗಳಲ್ಲಿ ಪಾಸ್ ಆದವರೆಷ್ಟು? 1690. 1690 students have passed in all the subjects. Then those who paid in all the subjects, yes, all the students who have paid in all the subjects, 682. yes, ಎಲ್ಲ ವಿಷಯಗಳಲ್ಲಿ ಫೇಲ್ ಆದವರು, ಅನುತ್ತೀರ್ಣರಾದವರು 682. those who paid in 2 subjects only, yes, ಕೇವಲ 2 ವಿಷಯಗಳಲ್ಲಿ ಮಾತ್ರ ಫೇಲ್ ಆದವರು ಎಷ್ಟಿದ್ದಾರೆ? 2144. yes, 2 ವಿಷಯಗಳಲ್ಲಿ ಮಾತ್ರ ಫೇಲ್ ಆದವರು. those who passed in 1 subject only, 923 candidates. ಕೇವಲ ಒಂದು ವಿಷಯದಲ್ಲಿ ಮಾತ್ರ ಪಾಸ್ ಆದವರು 923. ಅದೇ ರೀತಿ those who have failed in 3 subjects is nil. no one is there who have failed in 3 subjects. ಮೂರು ವಿಷಯಗಳಲ್ಲಿ ಅನುತ್ತೀರ್ಣರಾದವರು ಯಾರೂ ಇಲ್ಲ. ಈ ಒಂದು ಮಾಹಿತಿ ಆಧಾರದ ಮೇಲೆ 6 ಕ್ವಶನ್ಸ್ಗಳನ್ನು ನೀಡಿದ್ದಾರೆ. ಸೊ ಕ್ವಶನ್ ನಂಬರ್ 55 ಈಸ್, ಹೌ ಮೆನಿ ಕ್ಯಾಂಡಿಡೇಟ್ಸ್ failed at least in 1 subject? yes, how many candidates have failed in at least in 1 subject? ಎಷ್ಟು ಜನ ವಿದ್ಯಾರ್ಥಿಗಳು ಕೊನೆಯ ಪಕ್ಷ ಒಂದು ವಿಷಯದಲ್ಲಿ ಆದರೂ ಫೇಲ್ ಆಗಿದ್ದಾರೆ, ಅನುತ್ತೀರ್ಣರಾಗಿದ್ದಾರೆ? 4 ಆಪ್ಷನ್ಸ್ಗಳನ್ನು ಕೊಟ್ಟಿದ್ದಾರೆ. ಸೊ ಲೆಟ್ ಅಸ್ ಸಿ ಹಿಯರ್. total number of candidates, how many candidates are there? 7553. so total number of candidates appeared in the examination is 7553. ಒಟ್ಟು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? 7553 ವಿದ್ಯಾರ್ಥಿಗಳಿದ್ದಾರೆ. ಅದೇ ರೀತಿ ಥರ್ಡ್ ಸೆಂಟೆನ್ಸ್ ನೋಡಿ, those who got pass marks in all the subjects. yes, those who have passed in all the subjects are how many? 1690. it means remaining are the failed students. ಹೌದಲ್ಲ? ಇದು ತುಂಬಾ ಸರಳವಾದ ಪ್ರಶ್ನೆ, ಅದೇ ಸ್ವಲ್ಪ ಕನ್ಫ್ಯೂಷನ್ ಆಗಬೇಡಿ. ಇಲ್ಲಿ ನೋಡಿ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಅಪಿಯರ್ಡ್ ಇನ್ ದ ಎಕ್ಸಾಮಿನೇಷನ್ ಆರ್ 7553. ದೆನ್ those who got pass marks in all the subjects means these students have passed in all the subjects, 1690. it means that the remaining students have failed at least in 1 subject, so they are not included in the passing students, so they are not included here. yes, the remaining students have failed at least in 1 subject. ಹಾಗಾಗಿ ಇಲ್ಲಿ ಸೊ ಟೋಟಲ್ ನಂಬರ್ ಆಫ್ ಒಟ್ಟು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು 7553. ಅದೇ ರೀತಿ ಎಲ್ಲ ವಿಷಯಗಳಲ್ಲಿ ಪಾಸಾದವರು 1690. ಈ ವಿದ್ಯಾರ್ಥಿಗಳು ಎಲ್ಲ ವಿಷಯಗಳಲ್ಲಿ ಪಾಸ್ ಆಗಿದ್ದಾರೆ. ಹಾಗಾದರೆ ಉಳಿದ ವಿದ್ಯಾರ್ಥಿಗಳು ಒಂದಲ್ಲ ಒಂದು ವಿಷಯದಲ್ಲಿ ಫೇಲ್ ಆಗಿದ್ದಾರೆ ಅಂತ ಅರ್ಥ. ಸೊ ವೆರಿ ಈಸಿ, ಇದನ್ನು ಮೈನಸ್ ಮಾಡಿದರೆ ನಮಗೆ ಆನ್ಸರ್ ಸಿಕ್ಬಿಡ್ತದೆ. ಸೊ ಕ್ಯಾಂಡಿಡೇಟ್ ಫೇಲ್ಡ್ ಅಟ್ ಲೀಸ್ಟ್ ಇನ್ 1 ಸಬ್ಜೆಕ್ಟ್. ಸೊ ಕ್ಯಾಂಡಿಡೇಟ್ ಫೇಲ್ಡ್ ಅಟ್ ಲೀಸ್ಟ್ ಇನ್ 1 ಸಬ್ಜೆಕ್ಟ್ ಈಸ್ 7553. ದಟ್ ಈಸ್ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ minus 1690 who have passed in all the subject is equal to 5863. ಹೀಗಾಗಿ ಯಾವುದಾದ್ರು ಅಟ್ಲೀಸ್ಟ್ ಒಂದು ವಿಷಯದಲ್ಲಿ ಫೇಲ್ ಆಗಿರೋರ ಸಂಖ್ಯೆ ಎಷ್ಟು? ಪರೀಕ್ಷೆಗೆ ಹಾಜರಾದ ಎಲ್ಲ ವಿದ್ಯಾರ್ಥಿಗಳು ಮೈನಸ್ ಎಲ್ಲ ವಿಷಯಗಳಲ್ಲಿ ಪಾಸ್ ಆದವರು 1690. ಸೊ 5863. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಹೀಗಾಗಿ ಇಲ್ಲಿ ಆಪ್ಷನ್ ಎ ಏನಿದೆ ಸರಿಯಾದ ಉತ್ತರ ಆಗಿದೆ. ಎಸ್, ಕ್ವಶನ್ ನಂಬರ್ 56. ಹೌ ಮೆನಿ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್ ಓನ್ಲಿ? ಎಷ್ಟು ಜನ ಅಭ್ಯರ್ಥಿಗಳು 3 ವಿಷಯಗಳಲ್ಲಿ ಮಾತ್ರ ಪಾಸ್ ಆಗಿದ್ದಾರೆ? ಎಸ್, ಹೌ ಮೆನಿ ಕ್ಯಾಂಡಿಡೇಟ್ಸ್ ಹ್ಯಾವ್ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್? ಎಷ್ಟು ಜನ ವಿದ್ಯಾರ್ಥಿಗಳು 3 ವಿಷಯಗಳಲ್ಲಿ ಮಾತ್ರ ಪಾಸ್ ಆಗಿದ್ದಾರೆ? ಎಸ್, ಇಲ್ಲಿ ನೋಡಿ, ವಿ ನೋ ದ ಟೋಟಲ್ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ who have appeared for an examination is 7553. ಪರೀಕ್ಷೆಗೆ ಹಾಜರಾದ ಒಟ್ಟು ವಿದ್ಯಾರ್ಥಿಗಳೆಷ್ಟು? 7553. ಎಸ್, ಪ್ರಶ್ನೆ ಏನಿದೆ? ಹೌ ಮೆನಿ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್? ಹೌ ಮೆನಿ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್? ಎಸ್, 3 ವಿಷಯಗಳಲ್ಲಿ ಪಾಸ್ ಆಗಿದ್ದಾರೆ. ಇದರ ಅರ್ಥ ಅವರು 2 ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ. ಎಸ್, ದೇ ಹ್ಯಾವ್ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್. it means that they have failed in how many subjects? In 2 subjects, because there are total 5 subjects are there. So here
It is given here. Those who have failed in 2 subjects are 2144. ಎರಡು ವಿಷಯಗಳಲ್ಲಿ ಫೇಲ್ ಆದವರು ಎಷ್ಟು? 2144. ಸಿ ಆರ್ ವೆರಿ ಈಸಿ. ಸೊ ಇಫ್ ಯು ಡಿಡಕ್ಟ್ 2144 who have failed in 2 subjects, then we will get who have passed in 3 subjects. ಹೌದಲ್ಲ? ಒಟ್ಟು ವಿದ್ಯಾರ್ಥಿಗಳಲ್ಲಿ 2 ವಿಷಯಗಳಲ್ಲಿ ಫೇಲ್ ಆದವರನ್ನು ನಾವು ತೆಗೆದ್ರೆ ಉಳಿದವ್ರು ಏನಾಗ್ತಾರೆ? 3 ವಿಷಯಗಳಲ್ಲಿ ಪಾಸ್ ಆದವ್ರು ಆಗ್ತಾರೆ. ಸೊ ತುಂಬ ಒಂದು ಸರಳವಾದ ಪ್ರಶ್ನೆಯನ್ನು ಕೊಟ್ಟಿದ್ರು. ಸೊ ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಆರ್ 7553. ಸ್ಟೂಡೆಂಟ್ಸ್ ಹೂ ಹ್ಯಾವ್ ಫೇಲ್ಡ್ ಇನ್ 2 ಸಬ್ಜೆಕ್ಟ್ಸ್ ಆರ್ 2144. It is there in the question. So candidates who have passed in 3 subjects are 7553 minus 2144. So 5409 students have passed in 3 subjects. I hope it is clear. But for this 5409 is not there in any option. So for this question we got grace marks. ಇಲ್ಲಿ 5409 ಯಾವುದು ಆಪ್ಷನ್ನಲ್ಲಿ ಇಲ್ಲ. ಹೀಗಾಗಿ ಈ ಒಂದು ಪ್ರಶ್ನೆಗೆ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿತ್ತು. ಎಸ್, ಕ್ವಶನ್ ನಂಬರ್ 57. ಹೌ ಮೆನಿ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ 2 ಸಬ್ಜೆಕ್ಟ್ಸ್ ಓನ್ಲಿ? ಎಷ್ಟು ಜನ ಅಭ್ಯರ್ಥಿಗಳು 2 ವಿಷಯಗಳಲ್ಲಿ ಮಾತ್ರ ಪಾಸ್ ಆಗಿದ್ದಾರೆ? ಎಸ್, ಲೆಟ್ ಅಸ್ ಸಿ. ಎಸ್, ಟೋಟಲ್ ಹೌ ಮೆನಿ ಸಬ್ಜೆಕ್ಟ್ಸ್ ಆರ್ ದೇರ್? ಟೋಟಲ್ 5 ಸಬ್ಜೆಕ್ಟ್ಸ್. ಓಕೆ, let us write total subjects are 5. And what is the question? How many candidates passed in 2 subjects? Means they have failed in 3 subjects. ಹೌದಲ್ಲ? 2 ವಿಷಯಗಳಲ್ಲಿ ಮಾತ್ರ ಪಾಸ್ ಆದವರು ಬೇಕು ನಮಗೆ. ಹಾಗಾದರೆ ಇದರ ಅರ್ಥ ಅವರು 2 ವಿಷಯಗಳಲ್ಲಿ ಪಾಸ್ ಆಗಿದ್ದಾರೆ ಅಂದರೆ 3 ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ. ಸೊ ಅದನ್ನು ಡಾಟಾ ನಮಗೆ ಇಲ್ಲಿ ಕೊಟ್ಟಿದ್ದಾರೆ. ಸೊ ದೋಸ್ ಹೂ ಹ್ಯಾವ್ ಫೇಲ್ಡ್ ಇನ್ 3 ಸಬ್ಜೆಕ್ಟ್ ಇಟ್ ಈಸ್ ಗಿವನ್. ಸೊ those who have failed in 3 subjects is nil, right? 3 ವಿಷಯಗಳಲ್ಲಿ ಫೇಲ್ ಆದವರು ಯಾರೂ ಇಲ್ಲ. ಹಾಗಾದರೆ 2 ವಿಷಯಗಳಲ್ಲಿ ಪಾಸ್ ಆದವರು ಯಾರೂ ಇಲ್ಲ. ಸೊ those who have failed in 3 subjects are nil. Hence candidates who have passed in 2 subjects are also nil. So the right answer is option C. So option C ಯಾರೂ ಇಲ್ಲ. ಇದು ಒಂದು ಸರಿಯಾದ ಉತ್ತರ. Yes, question number 58. How many of the unsuccessful candidates passed in 3 subjects? Unsuccessful means those who have failed but they have passed in 3 subjects. Means in other 2 subjects they have failed. ಯಶಸ್ವಿಯಾಗದ ಅಭ್ಯರ್ಥಿಗಳಲ್ಲಿ ಎಷ್ಟು ಜನ 3 ವಿಷಯಗಳಲ್ಲಿ ತೇರ್ಗಡೆಯಾಗಿದ್ದಾರೆ? ಫೇಲ್ ಆದವರಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳು 3 ವಿಷಯಗಳಲ್ಲಿ ಪಾಸ್ ಆಗಿದ್ದಾರೆ? ಎಸ್, ವೆರಿ ಈಸಿ ಕ್ವಶನ್. ಇವಾಗ ನಾವು ಕ್ಯಾಲ್ಕುಲೇಷನ್ ಮಾಡಿದ್ದೀವಿ, ಹೌದಲ್ಲ? ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟಿದ್ದಾರೆ? 7553. ಹಿಂದಿನ ಕ್ವಶನ್ನಲ್ಲಿ ನಾವು ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿದ್ವಿ ಇದ್ರ ಬಗ್ಗೆ. ಹಾಗಾದರೆ ಪ್ರಶ್ನೆ ಏನಿದೆ ಇಲ್ಲಿ? ಹೌ ಮೆನಿ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್? ಎಸ್, ಹೌ ಮೆನಿ ಹ್ಯಾವ್ ಪಾಸ್ಡ್ ಇನ್ 3 ಸಬ್ಜೆಕ್ಟ್ಸ್? ಸೊ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ ಆಲ್ ಸಬ್ಜೆಕ್ಟ್ಸ್ ಆರ್ 1690. So total, what is the total number of unsuccessful students? 5863. Yes, total number of candidates are 7553. ಒಟ್ಟು ವಿದ್ಯಾರ್ಥಿಗಳ ಸಂಖ್ಯೆ 7553 ಇದೆ. ಅದರಲ್ಲಿ those who have got pass marks in all subjects are 1690. ಎಲ್ಲ ವಿಷಯಗಳಲ್ಲಿ ಪಾಸ್ ಆದವರು 1690 ಇದ್ದಾರೆ. ಅದೇ ರೀತಿ ಹಾಗಾದರೆ ಅನ್ಸಕ್ಸಸ್ಫುಲ್ ಕ್ಯಾಂಡಿಡೇಟ್ಸ್ ಎಷ್ಟಿದ್ದಾರೆ? ಫೇಲ್ ಆದವರು ಎಷ್ಟಿದ್ದಾರೆ? 5863. Yes, 5863 students have failed. And the question is, in these failed students 5863, in these failed students, how many have passed in 3 subjects? There is no information to find this answer, right? 5863 are unsuccessful students, but the question is how many have passed in 3 subjects and they have failed. ಸೊ ಇಲ್ಲಿ ಇದನ್ನು ಕಂಡುಹಿಡಿಯೋಕ್ಕೆ ಸರಿಯಾದ ಇನ್ಫಾರ್ಮೇಷನನ್ನು ಇಲ್ಲಿ ನೀಡಿಲ್ಲ. ಸೊ ಹೀಗಾಗಿ ಈ ಪ್ರಶ್ನೆಗೂ ಕೂಡ ಗ್ರೇಸ್ ಮಾರ್ಕ್ಸನ್ನು ನೀಡಲಾಗಿತ್ತು. ಎಸ್, ದ ನೆಕ್ಸ್ಟ್ ಕ್ವಶನ್ ಈಸ್ ಹೌ ಮೆನಿ ಕ್ಯಾಂಡಿಡೇಟ್ಸ್ ಪೇಯ್ಡ್ ಇನ್ ದ ಕೋರ್ಸ್? ಎಷ್ಟು ಜನ ಅಭ್ಯರ್ಥಿಗಳು ಪಠ್ಯ ಸರಣಿಯಲ್ಲಿಯೇ ಅನುತ್ತೀರ್ಣರಾಗಿದ್ದಾರೆ? ಇದು ಕೂಡ ತುಂಬ ಸರಳವಾಗಿ ಕೊಟ್ಟಿದ್ದಾರೆ.
So we know total number of students 7553. ಎಸ್ ಒಟ್ಟು ಪರೀಕ್ಷೆಗೆ ಹಾಜರಾದ ವಿದ್ಯಾರ್ಥಿಗಳು ಎಷ್ಟಿದ್ದಾರೆ? 7553. ಇನ್ ದ್ಯಾಟ್ ದೋಸ್ ಹೂ ಹ್ಯಾವ್ ಪಾಸ್ಡ್ ಇನ್ ಆಲ್ ದ ಸಬ್ಜೆಕ್ಟ್ಸ್, ಎಲ್ಲ ಸಬ್ಜೆಕ್ಟ್ಗಳಲ್ಲಿ ಪಾಸ್ ಆದವರು ಎಷ್ಟು? 1690 ವಿದ್ಯಾರ್ಥಿಗಳಿದ್ದಾರೆ ಎಲ್ಲ ವಿಷಯಗಳಲ್ಲಿ ಪಾಸ್ ಆದವರು. ಕ್ವೆಶನ್ ಏನಿದೆ, ಎಷ್ಟು ಜನ ಅಭ್ಯರ್ಥಿಗಳು ಫೇಲ್ ಆಗಿದ್ದಾರೆ? ಹೌ ಮೆನಿ ಕ್ಯಾಂಡಿಡೇಟ್ಸ್ ಹ್ಯಾವ್ ಫೇಲ್ಡ್? ಸೊ ಇಟ್ ಮೀನ್ಸ್ total number of students appeared minus total number of students who have passed. So you will get total number of students who have failed. So ಒಟ್ಟು ಅಭ್ಯರ್ಥಿಗಳಲ್ಲಿ ಪಾಸ್ ಆದವ್ರನ್ನ ಕಳೆದರೆ ಉಳಿದ ವಿದ್ಯಾರ್ಥಿಗಳು 5863, ಇವರು ಏನಾಗಿದ್ದಾರೆ? ಫೇಲ್ ಆಗಿದ್ದಾರೆ. ಸೊ 5863 ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಎಸ್, ದ ಲಾಸ್ಟ್ ಕ್ವಶನ್ ಈಸ್ ಹೌ ಮೆನಿ ಕ್ಯಾಂಡಿಡೇಟ್ಸ್ ಪಾಸ್ಡ್ ಇನ್ ಓನ್ಲಿ 3 ಸಬ್ಜೆಕ್ಟ್ಸ್? ಎಸ್, ಎಷ್ಟು ಜನ ಅಭ್ಯರ್ಥಿಗಳು 3 ವಿಷಯಗಳಲ್ಲಿ ಮಾತ್ರ ಪಾಸ್ ಆಗಿದ್ದಾರೆ? ಮೀನ್ಸ್ ದೇ ಹ್ಯಾವ್ ಫೇಲ್ಡ್ ಇನ್ 2 ಸಬ್ಜೆಕ್ಟ್. ಅಂದ್ರೆ ಅದರ ಅರ್ಥ ಅವರು 2 ವಿಷಯಗಳಲ್ಲಿ ಫೇಲ್ ಆಗಿದ್ದಾರೆ. ಅಂದರೆ ಒಟ್ಟು ವಿದ್ಯಾರ್ಥಿಗಳಲ್ಲಿ 2 ವಿಷಯಗಳಲ್ಲಿ ಫೇಲ್ ಆದವರನ್ನು ಕಳೆದರೆ ನಮ್ಗೆ ಆನ್ಸರ್ ಸಿಗ್ತದೆ. ಸೊ ಇಫ್ ವಿ ಲೆಸ್ those who have failed in 2 subjects, then we will get students who have passed in 3 subjects. So let us calculate it. See here, total number of students given 7553. So total number of students 7553. We have to find out candidates who have passed in 3 subjects, and here candidates who have failed in 2 subjects are 2144. Candidates who have failed in 2 subjects are 2144. So 7553 minus 2144, 5409 students have passed in 3 subjects. 5409 ವಿದ್ಯಾರ್ಥಿಗಳು ಏನಿದ್ದಾರೆ, ಇವರು 3 ವಿಷಯಗಳಲ್ಲಿ ಪಾಸ್ ಆಗಿದ್ದಾರೆ. ಬಟ್ 5409 ಇಸ್ ನಾಟ್ ದೇರ್. ಸೊ ಆಪ್ಷನ್ ಡಿ, ನನ್ ಆಫ್ ದಿ ಅಬೋವ್ ಇಸ್ ದ ರೈಟ್ ಆನ್ಸರ್. ಇವುಗಳಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ. ಓಕೆ ಫ್ರೆಂಡ್, ದಿಸ್ ಈಸ್ ಅಬೌಟ್ ಅವರ್ ಟುಡೇ ಸೆಷನ್. Once again, I would like to remind you about our KSET Test Series 2021. Here we are providing you 40 mock tests for your paper 1 preparation. We are providing you solution PDF, 1000 MCQs PDF we are providing you, and also you are getting notes on all the units. Complete study material will be provided in English and also in Kannada. So the fees is 999 rupees. You can contact these numbers to join this course. And also if you are preparing for paper 2 economics for KSET, you can contact us for mock tests and notes. For commerce also you can contact this number. Okay, I wish all the best to all. And if you want to join our Telegram group, the link is given here. You can join our Telegram group for more information. Yes, I wish all the best to all KSET aspirants. Thank you.